ಸ್ನೇಹಿತರೆ, ಬನವಾಸಿ ಕದಂಬರು ಕನ್ನಡದ ಮೊಟ್ಟ ಮೊದಲ ಮನೆತನ ಯಾವುದು ಅಂತಂದ್ರೆ ಅದು ಬನವಾಸಿ. ಬನವಾಸಿಯ ಕದಂಬರು. ಬನವಾಸಿ ಅನ್ನುವಂಥದ್ದು ಅವ್ರ ರಾಜಧಾನಿ ಆಗಿತ್ತು. ಸೊ ಇದ್ರ ಸ್ಥಾಪಕ ಯಾರು? ಮಯೂರ ವರ್ಮ. ಸೊ ಇವ್ರ ಮನೆ ಹಿಂದೆ ಕದಂಬ ವೃಕ್ಷ ಇದ್ದಿದ್ದರಿಂದ ಇವ್ರಿಗೆ ಕದಂಬ ಅನ್ನುವಂತ ಹೆಸರು ಬಂತು. ಸೊ ರಾಜಧಾನಿ ಇವಾಗಲೇ ಗೊತ್ತು, ಬನವಾಸಿ. ಆ ಕಂಚಿಯಲ್ಲಿ ಅಶ್ವಸೇನಾಧಿಕಾರಿಯಿಂದ ಈ ಮಯೂರವರ್ಮನಿಗೆ ಅವಮಾನ ಆಗಿದ್ದರಿಂದಾಗಿ ಅದರ ಸೇಡನ್ನ ತೀರ್ಚಿಕೊಳ್ಳಲಿಕ್ಕೆ ಪಲ್ಲವರ ಮೇಲೆ ಸೈನ್ಯವನ್ನ ಕಟ್ಟಿ ದಾಳಿಯನ್ನ ಮಾಡ್ತಾನೆ. ಸೊ ಇವನ ರಾಜತ್ವವನ್ನು ಒಪ್ಪಿ ಕರ್ನಾಟಕದ ಕೆಲವೊಂದಷ್ಟು ಪ್ರದೇಶಗಳನ್ನ ಈ ಮಯೂರವರ್ಮನಿಗೆ ಬಿಟ್ಟುಕೊಡ್ತಾರೆ. ಸೊ ಇದಿಷ್ಟು ಸಂಬಂಧಪಟ್ಟಿರ್ತಕ್ಕಂಥ ಕದಂಬರ ರಾಜ್ಯ ಸ್ಥಾಪನೆಗೆ ಇರುವಂತ ಇತಿಹಾಸ. ಸೊ ಕರ್ನಾಟಕದಲ್ಲಿ ಬರುವಂತ ಕೆಲವೊಂದಷ್ಟು ಶಾಸನಗಳು ಈ ಮಯೂರವರ್ಮನಿಗೆ ಸಂಬಂಧಪಟ್ಟಾಗಿದ್ದಾವೆ. ಅದರಲ್ಲಿ ಪ್ರಮುಖವಾಗಿರುವಂತದ್ದು ಚಂದ್ರವಳ್ಳಿ ಶಾಸನ. ಈ ಚಂದ್ರವಳ್ಳಿ ಶಾಸನ ಏನ್ ಹೇಳುತ್ತೆ ಅಂತಂದ್ರೆ, ಚಂದ್ರವಳ್ಳಿ ಕೆರೆಯನ್ನ ದುರಸ್ತಿ ಮಾಡಿದ್ದ ಅನ್ನುವಂಥದ್ದು ಬರುತ್ತೆ. ಚಂದ್ರವಳ್ಳಿ ಎಲ್ಲಿ ಬರುತ್ತೆ? ಚಿತ್ರದುರ್ಗ ಜಿಲ್ಲೆಯಲ್ಲಿ ಬರುತ್ತೆ. ಶಿಕ್ಷಣ ಮತ್ತು ಸಾಹಿತ್ಯ ಯಾವ ರೀತಿ ಇತ್ತು ಮಯೂರವರ್ಮನ ಕಾಲದಲ್ಲಿ? ಪ್ರಾಕೃತ, ಸಂಸ್ಕೃತ ಮತ್ತು ಕನ್ನಡ ಈ ಮೂರೂ ಭಾಷೆಗಳು ಇದ್ದವು. ಸೊ ಸಂಸ್ಕೃತ ಆಸ್ಥಾನದ ಭಾಷೆ ಆಗಿತ್ತು. ಶಿಕ್ಷಣದಲ್ಲಿ ಕನ್ನಡ ಬಳಕೆ ಇತ್ತು ಅನ್ನುವಂತ ಅಂಶವನ್ನು ನಾವಿಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ. ಸೊ ತುಂಬಾ ಮುಖ್ಯವಾಗಿರ್ತಕ್ಕಂಥದ್ದು ಏನು ಅಂತಂದ್ರೆ ಹಲ್ಮಿಡಿ ಶಾಸನ. ಸೊ ಹಲ್ಮಿಡಿ ಶಾಸನಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಯೊಂದು ಎಕ್ಸಾಮ್ಗಳಲ್ಲಿ ಕೇಳುವಂತ ಸಾಧ್ಯತೆಗಳಿದಾವೆ. ಸೊ ಯಾಕೆ ಅಂತಂದ್ರೆ ಕನ್ನಡದಲ್ಲಿ ದೊರೆತಿರ್ತಕ್ಕಂಥ ಮೊಟ್ಟ ಮೊದಲ ಪ್ರಾಚೀನ ಶಾಸನ ಇದಾಗಿರುವಂತದ್ದು. ಹಾಗಾದ್ರೆ ಯಾವ ಜಿಲ್ಲೆಯಲ್ಲಿದೆ? ಹಾಸನ ಜಿಲ್ಲೆಯಲ್ಲಿ ಇರುವಂತದ್ದು. ಹಾಸನ ಜಿಲ್ಲೆ ಹಲ್ಮಿಡಿ ಗ್ರಾಮದಲ್ಲಿ ಇರುವಂತದ್ದು ಕನ್ನಡದ ಮೊಟ್ಟ ಮೊದಲ ಪ್ರಾಚೀನ ಶಾಸನ, ಹಲ್ಮಿಡಿ ಶಾಸನ. ಸೊ ಒಂದ್ ಪ್ರಶ್ನೆ ಕೇಳಿದ್ದಾರೆ, ಈ ಹಲ್ಮಿಡಿ ಶಾಸನ ಕನ್ನಡದ ಯಾವ ಒಂದು ಕನ್ನಡ ಸಾಹಿತ್ಯದಲ್ಲಿ ಕೆಲವೊಂದಷ್ಟು ಭಾಗ ಬರ್ತವೆ. ಹಳಗನ್ನಡ, ಹೊಸಗನ್ನಡ, ಮಧ್ಯಗನ್ನಡ. ಈ ಹಲ್ಮಿಡಿ ಶಾಸನ ಯಾವ ಕನ್ನಡದಲ್ಲಿದೆ ಅಂತ ಕೇಳಿದಾರೆ. ಯಾವ ಕನ್ನಡದಲ್ಲಿ ಅಂದ್ರೆ ಹಳೆಗನ್ನಡದಲ್ಲಿದೆನಾ ಅಥವಾ ಮಧ್ಯ ಕನ್ನಡದಲ್ಲಿದೆನಾ ಅಥವಾ ಆಧುನಿಕ ಕನ್ನಡದಲ್ಲಿ ಹೊಸಗನ್ನಡದಲ್ಲಿದೆನಾ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಗೊತ್ತಿದ್ರೆ ಕಮೆಂಟ್ ಮಾಡಿ. ನಂತರದಲ್ಲಿ ಬರುವಂತದ್ದು ಸಂಸ್ಕೃತ ಶಾಸನಕ್ಕೆ ಸಂಬಂಧಪಟ್ಟ ಹಾಗೆ ಶಿವಮೊಗ್ಗದ ತಾಳಗುಂದ ಶಾಸನವನ್ನು ಬರುತ್ತೆ. ಈ ಶಿವಮೊಗ್ಗದ ತಾಳಗುಂದ ಶಾಸನ ಕೂಡ ಪ್ರಮುಖವಾಗಿ ತುಂಬಾ ಮುಖ್ಯ. ಯಾಕೆ ಅಂತಂದ್ರೆ ಸಂಸ್ಕೃತದ ಶಾಸನ ಇದು. ಕರ್ನಾಟಕದ ಸಂಸ್ಕೃತ ಕವಿಗಳಲ್ಲಿ ಪ್ರಾಚೀನ ಕವಿ ಯಾರಾಗಿರ್ತಾರೆ ಅಂತಂದ್ರೆ ಕುಬ್ಜ ಕವಿ. ಈ ಕುಬ್ಜ ಕವಿ ತಾಳಗುಂದ ಶಾಸನವನ್ನು ನಿರ್ಮಾಣ ಮಾಡಿರ್ತಾನೆ. ಕರ್ನಾಟಕದ ಮೊಟ್ಟ ಮೊದಲ ಸಂಸ್ಕೃತ ಶಾಸನ ಕೂಡ ಇದು ತಾಳಗುಂದ ಶಾಸನ. ಕನ್ನಡ ಶಾಸನ ಯಾವುದು ಅಂತಂದ್ರೆ ಹಲ್ಮಿಡಿ. ಸಂಸ್ಕೃತ ಶಾಸನ ಯಾವ್ದು